ಕೈನಲ್ಲಿ ಸಂಪುಟ ಕಿಚ್ಚು ಬಂಗಾರಪೇಟೆ ಬಂದ್. ಬಂಗಾರಪೇಟೆಯಲ್ಲಿ ಅಂಗಡಿ ಮುಗ್ಗಟ್ಟು ಕ್ಲೋಸ್ ಆಗಿರುವಂತಹದ್ದು. ಬಂಗಾರಪೇಟೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗಿದೆ. ಕೆಎಚ್ ಮುನಿಯಪ್ಪ ವಿರುದ್ಧ ಸಿಡಿದೆದ್ದ ನಾರಾಯಣಸ್ವಾಮಿ ಬೆಂಬಲಿಗರು. ನಾರಾಯಣಸ್ವಾಮಿಗೆ ಮುನಿಯಪ್ಪ ಮಂತ್ರಿಗಿರಿ ಸ್ಥಾನ ತಪ್ಪಿಸಿದ್ದಾರೆ ಅಂತ ಹೇಳಿ ಮುನಿಯಪ್ಪನ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ತಾಲೂಕಿನಲ್ಲಿ 3 ಬಾರಿ ಶಾಸಕರಾಗಿದ್ದು ಇವರೊಬ್ಬರೇ. ಕಾಂಗ್ರೆಸ್ ಪಕ್ಷಕ್ಕಾಗಿ 35 ವರ್ಷಗಳ ಕಾಲ ದುಡಿದಿದ್ದಾರೆ ಅಂತ ಹೇಳಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ಕಿಚ್ಚು ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿ ಬಂಗಾರಪೇಟೆ ಕೂಡ ಬಂದ್ ಅನ್ನು ಮಾಡಿದ್ದಾರೆ. ಬಂಗಾರಪೇಟೆಯಲ್ಲಿ ಅಂಗಡಿಗಳು ಮುಗ್ಗಟ್ಟು ಕ್ಲೋಸ್ ಆಗ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರ ವಿರುದ್ಧ ಸಿಡಿದಂತಹ ನಾರಾಯಣಸ್ವಾಮಿ ಬೆಂಬಲಿಗರು ಬಂಗಾರಪೇಟೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಕ್ಲೋಸ್ ಮಾಡಿ ಹೋರಾಟವನ್ನ ನಡೆಸುತ್ತಿದ್ದಾರೆ. ಬಹಳ ಇತಿಹಾಸದಲ್ಲೇ ಈ ತರ ಬಂದ್ ಆಗಿರತಕ್ಕಂಥ ಬಂದ್ ಮಾಡಬೇಕಂತ ದಿನಗಳಲ್ಲಿ ಕೂಡ ಇಷ್ಟು ಚೆನ್ನಾಗಿ ಆಗಿರಲಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಇವತ್ತು ಬಂದ್ ಆಗಿದೆ. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಎಸ್.ಎನ್. ನಾರಾಯಣಸ್ವಾಮಿ ಮಂತ್ರಿ ಮಾಡಲೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನ ಕೊಡದೇ ಇರೋದ್ರಿಂದ ಎಲ್ಲರಿಗೂ ತುಂಬಾ ದುಃಖ ಆಗಿದೆ. ಆಮೇಲೆ ಜಿಲ್ಲೆಯಲ್ಲಿ ಇಡೀ ಈ ಒಂದು ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸುಮಾರು ಕೆ.ಸಿ. ರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೊಟ್ಟಾಗಿಂದ ಅವತ್ತು ಅಲ್ಲಿಂದ ಇಲ್ಲಿವರೆಗೂ ಒಬ್ಬ ನಮ್ಮ ಈ ತಾಲೂಕಾಗ್ಬೋದು ಈ ಜಿಲ್ಲೆಗಾಗ್ಬೋದು ಮಂತ್ರಿ ಸ್ಥಾನ ಕೊಡಲಿಲ್ಲ. ಆ ಒಂದು ಬೇಸದ ಸಂಗತಿಯಿಂದ ಎಲ್ಲರೂ ನೊಂದು ಅವರು ವಾಲಂಟಿಯರ್ ಆಗಿ ನಮ್ಮ ನಾರಾಯಣಸ್ವಾಮಿ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ಏನು ಬಂಗಾರಪೇಟೆ ಸ್ವಯಂ ಪ್ರೇರಿತವಾಗಿ ನಮ್ಮ ಎಲ್ಲ ಕಾರ್ಮಿಕ ಮುಖಂಡರು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವರ್ತಕರ ಸಂಘ ಆಗ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಆಟೋ ಚಾಲಕರು, ಹೋಟೆಲ್ ಮಾಲೀಕರು, ಹೀಗೆ ಜ್ಯುವೆಲರಿಯವರು, ಎಲ್ಲ ರೈತ ಬಾಂಧವರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಬಂಗಾರಪೇಟೆಯಲ್ಲಿ ಸತತ 3 ಬಾರಿ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ವಾಲಂಟ್ರಿ ಆಗಿ ಬಂದು ನಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆದ್ದರಿಂದ ನೀವು ಕಾಂಗ್ರೆಸ್ ಪಕ್ಷದವರು ನಮ್ಮ ಜೊತೆಲಿ ಸೇರಿಕೊಳ್ಳ್ರಿ, ನಾವೆಲ್ಲರೂ ಸೇರಿ ನಿಮ್ಮ ಜೊತೆಲಿ ಬರ್ತೀವಿ. ಬಂಗಾರಪೇಟೆ ಬಂದನ್ನು ಆಚರಣೆ ಮಾಡಿ ನಮ್ಮ ಬಂಗಾರಪೇಟೆದು ಒಂದು ಘನತೆಗೆ ಧಕ್ಕೆ ಆಗಿದೆ. ನಮ್ಮ ತಾಕತ್ತು ಏನಿದೆ ಬಂಗಾರಪೇಟೆ ಎಂದು ತೋರಿಸ್ಬೇಕಾಗತ್ತೆ ಅಂದ್ಬಿಟ್ಟು ಇವತ್ತು ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆಲಿ ಸೇರಿಕೊಂಡು ಇವತ್ತು ಬಂದನ್ನು ಆಚರಣೆ ಮಾಡಿದ್ದೀವಿ. ಯಶಸ್ವಿಯಾಗಿ ಬಂದು ಇವತ್ತು ನಡೆದಿದೆ. ಈಗಾಗಲೇ ನೀವೆಲ್ಲರೂ ನೋಡಿರ್ಬೋದು, ಮಾಧ್ಯಮ ಮಿತ್ರರು ನೀವು ಬರೋವಾಗ ನೋಡಿರ್ಬೋದು, ಬಜಾರ್ ಸ್ಟ್ರೀಟಲ್ಲಿ ಬರೀ ಒಂದು ಅಂಗಡಿ ಕೂಡ, ಒಂದು ಚಿಲ್ಲರೆ ಅಂಗಡಿ, ಒಂದು ಫುಟ್ಪಾತ್ ಅಂಗಡಿ ಕೂಡ ಇವತ್ತು ತೆಗೆದಿಲ್ಲ. ಅದು ಅವರು ನಮ್ಮ ಶಾಸಕರಿಗೆ ಕೊಡೋ ಬಂಗಾರಪೇಟೆಯಲ್ಲಿ ಏನು ನಮಗೆ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಒಂದು ಸಚಿವ ಸ್ಥಾನ ಕೈ ಬಿಟ್ಟಿರೋದ್ರಿಂದ ಬಂಗಾರಪೇಟೆ ಎಲ್ಲ ತರಹ ಮುಖಂಡರಾಗ್ಬೋದು, ಎಲ್ಲ ತರಹ ವರ್ತಕರಾಗ್ಬೋದು, ಶಾಲೆ ಹಾಕ್ಬೋದು, ಬೇಕರಿ ಹಾಕ್ಬೋದು, ಹೋಟ್ಲ್ ಹಾಕ್ಬೋದು, ಹಾಗೂ ಬೀದಿ ವ್ಯಾಪಾರಸ್ಥರಾಗ್ಬೋದು, ಸಂಪೂರ್ಣವಾಗಿ ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ಮುಚ್ಚಿ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಒಂದೇ ದೃಷ್ಟಿಯಿಂದ ಈ ಒಂದು ಬಂಗಾರಪೇಟೆ ಪ್ರತಿಭಟನಾ ರ್ಯಾಲಿ ನಂಬಿಕೊಂಡಿದ್ವಿ. ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಶಾಂತವಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ಎಲ್ಲರಿಗೂ